ಹೆಂಡತಿ ಯಾವಾಗ್ಲೂ ಇದ್ದಿತ್ತೆ ಅಲ್ವಾ, ಅವೆಲ್ಲ ಮಾಮೂಲಿ ಜಗಳಗಳು. ಡೈವರ್ಸ್ ತಗೊಂತೀರಿ ಇಬ್ರು ಅಂದ್ಲು. ಅವಳು ಹಂಗೆ ಹೇಳಿದ್ಲು, ಆಂಟಿ ನಂಗೆ ಬಿಲ್ಕುಲ್ ಬೇಡ ನಿನ್ನ ತಮ್ಮನು, ನಂಗೆ ಡೈವರ್ಸ್ ಬೇಕು, ಜಾಸ್ತಿ ಹಿಂಸೆ ಆಗೋಗೈತೆ, ಟಾರ್ಚರ್ ಆಗೋಗೈತೆ ಅಂತ ಅವಳು ಹೇಳಿದ್ಲು. ನಾನು ಬೈದೆ, ಅವೆಲ್ಲ ಬೇಡಮ್ಮ, ಗಡ್ಡ ಹೆಂಡ್ತಿರು ಜಗಳ ಬರ್ತವೆ ಓದ್ತವೆ, ಅವೆಲ್ಲ ಅನುಸರಿಸ್ಕೊಳ್ರಿ, ಬತ್ತಾನಂತೆ ಕರ್ಕೋ ಕೆಲ್ಸಕ್ಕೂ ಓದ್ತಾನೆ ಅಂತ ಹೇಳಿದೆ. ಬೇಡ, ಬಂದ್ರೆ ನಾನು ಮಹಿಳಾ ಸಮಾಜಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ನು ಬಂದ್ರೆ ಸಾಕು ಅಂತ ಕಾಯ್ತಾವೆ, ಬಂದ್ರೆ ಅದೇನಾಗ್ತೈತೋ ನನಗೆ ಗೊತ್ತಿಲ್ಲ, ನಾನೇನು ಕೇಳಬೇಡ್ರಿ ಅಂತಾನು ಹೇಳಿದ್ರು. ಡೈವರ್ಸ್ ಅನ್ನೋದು ಇವಾಗ ಬಂದಿರೋ 5-6 ತಿಂಗಳಿಂದ ಕಿತ್ಲಾಡ್ತಾನೆ ಅವ್ರೆ, ಮುಂಚೆಯಿಂದ ಏನು ಎತ್ತ ಅಂತ ಗೊತ್ತಿಲ್ಲ. ನಾವು ಲವ್ ಮ್ಯಾರೇಜ್ ಆಗಿತ್ತು, ಲವ್ ಮ್ಯಾರೇಜೇ ಅವರು. ನಮ್ಮ ಫ್ಯಾಮಿಲಿಯಾಗ ಸಾಬ್ರನ್ ಮದುವೆ ಆಗಿದೆ ಅಂತ ಯಾರು ಸೇರಿಸ್ತಿರಲಿಲ್ಲ. ಹಂಗ ಹಿಂಗ ಬಂದು ನನ್ನ ಹತ್ರ ಮಾತಾಡ್ಕೊಂಡು ಹೋಗೋದು. ಹುಡುಗಿ ಬಂದು ಮುಸ್ಲಿಮ್ಸು, ಬಂದು ಹಿಂದೂಗಳು. 17 ವರ್ಷದ ದಾಂಪತ್ಯ ಜೀವನಕ್ಕೆ ಕೊನೆ. ಗಂಡನ ಸಾವಿನಲ್ಲಿ ಪತ್ನಿಯ ಮೇಲೆ ಗಂಭೀರ ಅನುಮಾನ. ದೊಡ್ಡಬಳ್ಳಾಪುರ ತಾಲೂಕಿನ ಬಿಸುವನಹಳ್ಳಿ ಗ್ರಾಮದ ಶಿವಕುಮಾರ್ ಅಲಿಯಾಸ್ ಸಾದಿಕ್ ಅವರ ತಡರಾತ್ರಿಯ ಸಾವು ಸುತ್ತಮುತ್ತಲಿನವರನ್ನ ಆಘಾತಕ್ಕೀಡು ಮಾಡಿದೆ. ಪತ್ನಿ ರೇಷ್ಮಾ ಮೇಲೆ ಗಂಭೀರ ಅನುಮಾನ ವ್ಯಕ್ತವಾಗುತ್ತಿದ್ದು ಪೊಲೀಸ್ ತೀವ್ರ ತನಿಖೆ ಆರಂಭಿಸಿದ್ದಾರೆ. ನಗರದ ಬೆಳಗ್ಗೆ 5:15 ಏನಾಗೈತೆ ಅಂತ ಹೇಳಿದ್ರಲ್ಲ, ರಾತ್ರಿ 1:15 ಬಂದು ನೀರು ಕೇಳ್ದ. ಮಗಳು ತಗೊಂಡೋಗಿ ನೀರು ಕೊಟ್ಲು, ನೀರು ಕುಡಿಲಿಲ್ಲ, ಸತ್ತೋಗುವವನೇ ಅಂತ ಹೇಳಿ 5:15 ಫೋನ್ ಮಾಡಿದ್ಲು. ನಾನು ಇಟ್ಕೊಂಡು ಯಾಕಮ್ಮ ಆಂಬುಲೆನ್ಸ್ಗನ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಕಳ್ಸೋಕ್ಕಾಗಲಿಲ್ವಾ ಅಂತ ನಾನು ಹೇಳಿದೆ. ಅವನ್ನ ನನ್ನಿಂದ ಎತ್ತಕ್ಕಾಗಿಲ್ಲ ಅಂತ. ಯಾರನ್ನ ಅಕ್ಕಪಕ್ಕ ಜನನ ಕರೆದಿದ್ರೆ ಬಂದಿರೋರು, ಬಂದು ಕರ್ಕೊಂಡು ಹೋಗಿರೋರು ಅಂತ ಅಂದೆ. ನನಗೆ ಲೋ ಬಿ ಪಿ ಆಗೋಯ್ತು, ನನ್ನಿಂದ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ ಅಂತೇಳಿ ಫೋನ್ ಕಟ್ ಮಾಡಿ. ನಿಮ್ಗೆ ಏನು ಅನಿಸ್ತದೆ ಇದು? ಅದು ಮಾಡ್ರೆ ಅನಿಸ್ತಾ ಇದೆ. ಅದು ಹೊಡೆದು ಸಾಯಿಸಿರೋದೆ, ಜಗಳ ಆಡಿರೋದಲ್ಲ, ಆಕ್ಸಿಡೆಂಟ್ ಅಲ್ಲ, ಏನೂ ಇಲ್ಲ. ಯಾರ ಮೇಲೆ ಅನುಮಾನ ಆಯ್ತಕ್ಕ? ನಾವು ಈ ಊರಾಗಿದ್ದರೆ ಅನುಮಾನ ಬಿಡ್ಬೋದಾಗಿತ್ತು. ನಾವಿರೋದು ಬೇರೆ ಊರಲ್ಲಿ. ಅವ್ರದ್ದು ಯಾವ ಮೂಲ ಬಂದು ಯಾರ್ದು? ಹುಡುಗರಿಂದ ದೊಡ್ಡಬಳ್ಳಾಪುರ ಬಿಸಿನಳ್ಳಿ. ನಿಮ್ಗೆ ಏನಾಗ್ಬೇಕಾಗ? ನಂದು ಸ್ವಂತ ತಮ್ಮ. ನಿಮ್ಮ ಸ್ವಂತ ತಮ್ಮ? ತಾಯಿ ಮಕ್ಕಳು. ಇಲ್ಲಿಗೆ ಮದ್ವೆ ಆದ್ಮೇಲೆ ಇಲ್ಲಿಗೆ ಇಲ್ಲಿಗೆ ಬಂದು ಆಯ್ತು 17-18 ವರ್ಷ. ಮದ್ವೆ ಆದಾಗಿಂದ ಇಲ್ಲೇ ಅವ್ರು. ಇಲ್ಲೇನ್ ನಡೀತೈತೆ ಏನಾಗ್ತೈತೆ ಅದೆಲ್ಲ ನಮಗ್ ಗೊತ್ತಿಲ್ಲ. ನೆನ್ನೆ ನಿಮ್ಮೂರಲ್ಲೇ ಇದ್ದ ಅಂತ ಹೇಳ್ತಿದ್ರಲ್ಲ? ನೆನೆ ಇದ್ದು 4 ಗಂಟೆಗೆ ಅವನು ಇಲ್ಲಿಗೆ ಬಂದ. ಶ್ರೀರಾಮನವಮಿ ಹಬ್ಬ, ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತೀನಿ. ಅವನೊಂದು ಕೋತಿ ಸತ್ತೋಗಿತ್ತು, ಕೋತಿ ಉಣಿ ಒಂದು ದೇವಸ್ಥಾನ ಕಟ್ಟಿ ಅವನು ವರ್ಷ ಅದಕ್ಕೆ ಹಬ್ಬ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡೋದಕ್ಕೆ ಹೆಂಡ್ರು ಮಕ್ಕಳನ್ನ ಕರ್ಕೊಂಬರ್ತೀನಕ್ಕ ನಾಳೆ ಅಂತ ಹೇಳ್ಬಿಟ್ಟು 4 ಗಂಟೆಗೆ ಅವನು ಈ ಕಡೆ ಬಂದ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೌರಿಬಿದನೂರು ಟೌನ್ ಪೊಲೀಸ್ ಸ್ಟೇಷನ್ ವಿ ಪುರಂ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ. ಅಂದರೆ ಅವರು ಫ್ಯಾಮಿಲಿದವರು ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ ಕಿ ಅವರು ಸತ್ತಾಗಿದ್ದಾರೆ. ಸೊ ನಾವೆಲ್ಲ ಇಲ್ಲಿ ಸೀನಿಯರ್ ಆಫೀಸರ್ಸ್ ಮತ್ತು ನಮ್ಮ ಸೀನಿಯರ್ ಕ್ರೈಮ್ ಆಫೀಸರ್ಸ್, ಫಾರೆನ್ಸಿಕ್ ಎಕ್ಸ್ಪರ್ಟ್ ವಗೇರೆ ಎಲ್ಲ ಇಲ್ಲಿ ವಿಸಿಟ್ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ ಯಾರ್ದು ಬಾಡಿ ಇದೆ ಅವರ ಹೆಸರು ಸಾದಿಕ್ ಪಾಷಾ, ಅರೌಂಡ್ 45 years ಇದೆ ಬೇಕು ಅವ್ರದ್ದು. ಅವರು ಕೂಲಿ ಕೆಲಸ ಮಾಡ್ತಾಯಿತ್ತು. ಮೊದಲೇ ಕ್ಲೋತಿಂಗ್ ಫ್ಯಾಕ್ಟ್ರಿ ವಗೇರೆ ಅಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿತ್ತು. ವೈಫ್ ಮತ್ತು 2 ಜನ ಮಕ್ಕಳು ಇದ್ದಾರೆ, ಗಂಡು ಮಕ್ಕಳು ಹೆಣ್ಮಕ್ಳು ಒಬ್ಬರೊಬ್ಬರು. ವೈಫ್ ಅವ್ರದ್ದು ಮುತ್ತೂಟ್ ಫೈನಾನ್ಸಲ್ಲಿ ಲೋಕಲಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇವರದ್ದು ಸ್ವಲ್ಪ ಈಗ ನಾವು ಎಲ್ಲರೂ ಪರಿಶೀಲನೆ ಮಾಡಿದ್ದೀವಿ, ಸ್ವಲ್ಪ ಅನುಮಾನಾಸ್ಪದ ಥರ ಕಾಣಿಸ್ತಾ ಇದೆ. ಸೊ ನಾವೆಲ್ಲ ಎವಿಡೆನ್ಸ್ ಸೈಂಟಿಫಿಕ್ ಪ್ರಕಾರ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಮುಂದೆ ಹೋಗ್ತೀವಿ ಇನ್ವೆಸ್ಟಿಗೇಷನಲ್ಲಿ. ಇದು ಹೇಗೆ ಆಗಿದೆ, ಅವ್ರದ್ದು ಇಂಜರೀಸ್ ಆಕ್ಸಿಡೆಂಟ್ ಕಾರಣ ಬಗ್ಗೆ ಇದೆ, ಇಂಟೆನ್ಷನಲ್ ಇಂಜರೀಸ್ ಇದೆ, ಬ್ಲಂಟ್ ಇಂಜರೀಸ್ ಇದೆ, ಅದು ಎಲ್ಲ ಪರಿಶೀಲನೆ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಫಾರೆನ್ಸಿಕ್ ಡಾಕ್ಟರ್ ಮತ್ತು ಆರ್ಥೋ ಡಾಕ್ಟರ್ ಕರೆದಿದ್ದೀವಿ. ನಮಗೆ ಬಾಡಿಯಲ್ಲಿ ಸ್ವಲ್ಪ ಫ್ರ್ಯಾಕ್ಚರ್ಸ್ ಥರ ಕಾಣಿಸ್ತಾ ಇದೆ. ಸೊ ಆ ಕಾರಣ ಬಗ್ಗೆ ನಾವು ಅವ್ರಿಗೆ ಕರೆದಿದ್ದೀವಿ. ಬಟ್ ಇದು ಇನಿಷಿಯಲ್ ಎಂಕ್ವೈರಿಗೋಸ್ಕರ, ಪ್ರಿಲಿಮಿನರಿ ಎಂಕ್ವೈರಿಗೋಸ್ಕರ ಇದೆ. ಈಗ ಪೋಸ್ಟ್ ಮಾರ್ಟಮಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬಾಡಿ ಮೇಲೆ ಏನೇನು ಇಂಜರೀಸ್ ಇದೆ ಮತ್ತು ಯಾವುದು ಫ್ರ್ಯಾಕ್ಚರ್ ಆಗಿದೆ, ಯಾವ ಕಾರಣ ಬಗ್ಗೆ ಆಗಿದೆ, ಅದು ಎಲ್ಲ ಸ್ಥಳಕ್ಕೆ ಧಾವಿಸಿದ ಸೋಕು ತಜ್ಞರು ತಂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈ, ಡಿವೈಎಸ್ಪಿ ಪ್ರಕಾಶ್, ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ವಿ, ಆರಕ್ಷಕ ಉಪನಿರೀಕ್ಷಕ ಗೋಪಾಲ್ ಅವರು ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ.